ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ಮೈಸೂರು ಸುವರ್ಣ ನಗರ, ಚಿನ್ನದ ನಗರಿ ಸುವರ್ಣ ನಗರ ಅಂತಂದರೆ ಖಂಡಿತವಾಗ್ಲೂ ಇದು ಸುವರ್ಣ ನಗರನೇ. ಮೈಸೂರಿನ ಮಧ್ಯಭಾಗದಿಂದ ನನ್ನ ಪ್ಯಾಲೇಸ್ನ ಮೈಸೂರು ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಈ ಸುವರ್ಣ ನಗರ ಅನ್ನೋದು 12 ಕಿಲೋಮೀಟರ್ ಆಗುತ್ತೆ. ಎಲ್ಲಿದೆ ಸುವರ್ಣ ನಗರ? ಯಾವ ದಿಕ್ಕಲ್ಲಿದೆ? ಯಾವ ಡೈರೆಕ್ಷನ್ಲಿರೋವಂತಹ ಸುವರ್ಣ ನಗರ ಇದು ಅಂದರೆ ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂಥದ್ದು. ಮೈಸೂರು ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ ಈ ಸುವರ್ಣ ನಗರ ಇಸ್ ಅಬೌಟ್ 6 ಕಿಲೋಮೀಟ್ರು. ಮೈಸೂರು ಸಿಟಿ ಸೆಂಟ್ರಿಂದ, ಪ್ಯಾಲೇಸ್ನ ನಾನು ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಅಲ್ಲಿಂದ ಸುವರ್ಣ ನಗರ ಈಸ್ ಅಬೌಟ್ 12 ಕಿಲೋಮೀಟ್ರು, 12 ಕಿಲೋಮೀಟರ್ಸಲ್ಲಿರುವಂಥದ್ದು. ಮೋರ್ ದೆನ್ 100 ಏಕರ್ಸ್. ಎಸ್, ಸುವರ್ಣ ನಗರನ ರಚಿಸಿರೋದು ಮೋರ್ ದೆನ್ 100 ಏಕರ್ಸ್, 100 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ಇಸ್ ಅ ಮೂಡ ಅಪ್ರೂವ್ಡ್ ಲೇಔಟ್. ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ರೂಲ್ ಬುಕ್ಗಳಿದೆ ಅದನ್ನು ಫಾಲೋ ಮಾಡಿ ಅದರ ಪ್ರಕಾರದಲ್ಲಿ ರಚಿಸಿರುವಂತಹ ಲೇಔಟ್ ಇದು. ನಾನು ಆ ಲೇಔಟಿನ ಮಧ್ಯಭಾಗದಲ್ಲಿರುವಂತಹ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸಲ್ಲಿದ್ದೀನಿ. ನೀವು ನೋಡ್ಬೋದು, ಅದು ಸುವರ್ಣ ನಗರದ ಮಧ್ಯದಲ್ಲಿರುವಂತಹ ಒಂದು ದೇವಸ್ಥಾನ. ಅದರ ಮುಂಭಾಗದಲ್ಲಿ ನಿಂತ್ಕೊಂಡು ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಏನಿದೆ, ಯಾವ ಥರ ಇದೆ? ನಾನು ಯಾಕೆ ಇದನ್ನು ಚಿನ್ನದ ನಗರಿ ಅಂತ ಹೇಳಿದೆ ಅಂತಂದರೆ, ನೋಡಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಮೈಸೂರಲ್ಲಿ, ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೇನು ಇರಬೇಕು ನಮಗೆ ಅನ್ನೋದು ಒಂದು ಸ್ಮಾಲ್ ಇಂಟ್ರೊಡಕ್ಟ್ರಿಯಾಗಿ ಹೇಳ್ತೀನಿ. ಫಸ್ಟು ಮೇಂಟೆನೆನ್ಸ್ ಅಂದರೆ ಏನು ನೋಡಿ. ಬಾಕ್ಸ್ ಟೈಪ್ ಡ್ರೈನ್ಗಳು ಕಾಣ್ತಾ ಇದೆ, ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಹುಲ್ಲು ತುಂಬ್ಕೊಳ್ಳುತ್ತೆ, ಕಲ್ಲು ಬೀಳುತ್ತೆ, ಅಥವಾ ಕಸ ಕಡ್ಡಿ ಬಿದ್ದು ಮೋರಿಯಿಂದ ನೀರು ಪಾಸ್ ಆಗಲ್ಲ ಮಳೆ ಬಂದಾಗ. ಸೊ ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆಲ್. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ಡಾಂಬರೀಕರಣ ಮತ್ತು ಸೈಟ್ ನಂಬರಿಂಗ್ ಆರ್ ಸೈಟ್ ಮಾರ್ಕಿಂಗ್. ಓಕೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಎಲೆಕ್ಟ್ರಿಸಿಟಿ, ವಿದ್ಯುತ್ ಕಂಬಗಳು ಹಾಕಿದ್ದಾರೆ, ವರ್ಕಿಂಗ್ ಕಂಡೀಷನ್ ಇದೆ. ಸ್ಟ್ರೀಟ್ ಲೈಟ್ಗಳು, ವಿದ್ಯುತ್ ದೀಪಗಳು ಹಾಕಿದ್ದಾರೆ, ತೋರಿಸ್ತಾರೆ ನೋಡಿ. ವಿದ್ಯುತ್ ದೀಪಗಳು ಹಾಕಿದ್ದಾರೆ, ಅಲ್ಲೊಂದು ಇಲ್ಲೊಂದು. ಈಗಾಗಲೇ ಮನೆಗಳು ಸಹ ಬಂದಿದೆ, ತಲೆ ಎತ್ತಿದೆ, 1-2 ಮನೆಗಳು ಸಹ ಬಂದಿದೆ. ನೆಕ್ಸ್ಟು ಟಾರ್ ರೋಡ್. ಎಲ್ಲ ರೋಡ್ಗಳು, ನಾನು ಒನ್ ಆಫ್ ದಿ ಕನೆಕ್ಟಿಂಗ್ ರೋಡಲ್ಲಿ ನಿಂತಿದ್ದೀನಿ, ಇದೇನು ಮೇನ್ ರೋಡಲ್ಲ, ಒನ್ ಆಫ್ ದಿ ಕನೆಕ್ಟಿಂಗ್ ರೋಡು, ಆ ರೋಡಲ್ಲಿ ನಿಂತಿದ್ದೀನಿ. ಡಾಂಬರೀಕರಣ, ಸುಸರ್ಜಿತವಾಗಿರುವಂಥ ರಸ್ತೆಗಳು, ಕನೆಕ್ಟಿಂಗ್ ರೋಡ್, ಒಂದು ರೋಡಿಗಿಂದ ಇನ್ನೊಂದು ಕನೆಕ್ಟಿಂಗ್ ರೋಡು ಸಹ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಏನಾಗಿರುತ್ತೆ ಅಂತಂದರೆ, ಒಂದು ರೋಡಲ್ಲಿ ಡಾಂಬರೀಕರಣ ರೆಡಿ ಇರುತ್ತೆ, ಒಂದು ಟಾರ್ ರೋಡ್ ಇರುತ್ತೆ, ಒಂದು ಟಾರ್ ರೋಡ್ ಇರೋದೇ ಇಲ್ಲ, ಕಿತ್ತೋಗಿರುತ್ತೆ. ಆ ಥರ ಇಲ್ಲ, ಎಲ್ಲ ರೋಡ್ಗಳು ಸುಸರ್ಜಿತವಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಸೈಟ್ ಕಲ್ಲುಗಳು ಅಂದರೆ 30, 40, 40, 60, 50, 80 ಮೆಷರ್ಮೆಂಟ್ಗಳು ಇದೆ. ಇಲ್ಲಿ ಯಾವ್ಯಾವ ಮೆಷರ್ಮೆಂಟ್ ಇದೆ? 30, 40 1200 ಸ್ಕ್ವೇರ್ ಫೀಟು, 1500 ಸ್ಕ್ವೇರ್ ಫೀಟು, 30, 50 1400 ಸ್ಕ್ವೇರ್ ಫೀಟು, 40, 60 50, 80 4000 ಸ್ಕ್ವೇರ್ ಫೀಟ್. ಈ ಮೆಷರ್ಮೆಂಟಿಗೆ ಸೈಟ್ಗಳಿದೆ. ಎಲ್ಲಿಂದ ಎಲ್ಲಿಗೆ, ಉದ್ದ ಎಷ್ಟು, ಅಗಲ ಎಷ್ಟು ಅಂತ ಎಷ್ಟೊಂದು ಸರಿ ಗೊತ್ತೇ ಆಗಲ್ಲ. ಯಾಕಂದರೆ ಮೇಂಟೈನ್ ಮಾಡಿಲ್ಲ ಅಂದರೆ ದಟ್ಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನನ್ನ ಸೈಟ್ ನಂಬರ್ 1 ನಂದು ಸರ್ ಅಂತ ಹೇಳ್ತೀರಾ ಯಾರಿಗೋ. ಆವಾಗ ಬಂದಾಗ ಅವರು ನೀವು ತೊಗೊಂಬಿಟ್ಟಿರ್ತೀರ ಸೈಟ್ನ, ಮಾರ್ಲಿಕ್ಕೆ ಹೋದಾಗ ಸೈಟೇ ಗೊತ್ತಾಗಲಿಲ್ಲ ಅಂದರೆ ಬಹಳ ಕಷ್ಟ. ಸೈಟ್ ಓವರ್ ಎ ಪೀರಿಯಡ್ ಆಫ್ ಟೈಮು ಮೇಂಟೈನ್ ಮಾಡಬೇಕು, ಕ್ಲೀನಾಗಿ ಹುಲ್ಲುಗಳನ್ನ ಕಟ್ ಮಾಡ್ತಾ ಇರಬೇಕು. ಅದನ್ನು ಮೇಂಟೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಕ್ಲೀನಾಗಿ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗು ಸಹ ಅಷ್ಟೇ, ಒಂದು ಸೈಟಿಂದ ಇನ್ನೊಂದು ಸೈಟ್ಗೆ ಉದ್ದ ಮತ್ತು ಅಗಲಕ್ಕೆ ಸ್ಟೋನ್ ಮಾರ್ಕಿಂಗ್ ಸಹ ಮಾಡಿದ್ದಾರೆ. ಅವೆನ್ಯೂ ಟ್ರೀಗಳು ನೋಡ್ಬೋದು ನೀವು, ಸಾಲು ಮರಗಳಿಗೆ ನೀರು ಹಾಕಲಿಲ್ಲ ಅಂತಂದರೆ ಬಾಳಲ್ಲ. ಯಾವುದೋ ಒಂದು ಟೈಮಲ್ಲಿ ನೀರು ಹಾಕಿದರೆ ಉದ್ದ ಆಗಿದೆ, ಈಗ ಬೇಕಾಗಿರಲ್ಲ. ಬಟ್ ಆದರೆ ಒಂದು ಟೈಮಲ್ಲಿ ಇದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಛತ್ರಕ್ಕೆ ಮರಗಳು ಬರಲ್ಲ. ಸೊ ಇದು ಸುವರ್ಣ ನಗರ. ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ. ಟೆಕ್ನಿಕಲಿ ಇಸ್ ಇಟ್ ಪಾಸಿಬಲ್ ಟು ರೈಟ್ ಅವೇ ಬಿಲ್ಡ್ ದ ಹೌಸ್ ಹಿಯರ್ ಆ್ಯಂಡ್ ಸ್ಟೇ? ಓಕೆ, ದಟ್ ಈಸ್ ಅ ವೆರಿ ಬಿಗ್ ಕ್ವಶನ್ ಆರ್ ವೆರಿ ಟಫ್ ಕ್ವಶನ್ ಟು ಆನ್ಸರ್. ಯಾಕೆಂದರೆ 1-2 ಮನೆಗಳು ಕಟ್ಕೊಂಡು ಈಗಾಗಲೇ ವಾಸ ಇದ್ದಾರೆ. ಐಮ್ ನಾಟ್ ಟೆಲ್ಲಿಂಗ್ ಯು ಯಾರೂ ಇಲ್ಲ, ನಿರ್ಜನ ಪ್ರದೇಶ ಅಂತ ಹೇಳೋಕ್ಕಾಗಲ್ಲ. ನೀವು ನೋಡ್ಬೋದು, ಒಂದು ಸರಿ ತೋರಿಸ್ತಾರೆ. ನಾನು ಈ ಭಾಗದಲ್ಲಿ 1-2 ಮನೆ ತೋರಿಸ್ತೀನಿ. ಇದ್ರ ಹಿಂಭಾಗದಲ್ಲಿ ವೀಡಿಯೋ ಏನು ಮಾಡ್ತೀನಿ, ದೇವಸ್ಥಾನದ ಹಿಂಭಾಗದಲ್ಲೂ ಸಹ ಒಂದು 3-4 ಮನೆಗಳು ಇದೆ. ಸೊ ಅದನ್ನು ನೀವು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ನೋಡಬೇಕಾಗುತ್ತೆ, ಇಲ್ಲಿ ನಾವು ಮನೆ ಕಟ್ಕೊಂಡು ವಾಸ ಇರ್ಬೋದಾ ಇಲ್ವಾ ಅಂತ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾನು ಮುಂದಕ್ಕೆ 4-5 ವರ್ಷದಲ್ಲಿ ನಾನು ಮನೆ ಕಟ್ಕೊಂಡು ಇಲ್ಲಿಗೆ ಬರ್ತೀನಿ ಅಂದವ್ರಿಗೂ ಖಂಡಿತವಾಗ್ಲೂ ಅದರ ನಿಯರ್ ಫ್ಯೂಚರ್ ಇಸ್ 5 years ಭಾಳಷ್ಟು ಮನೆಗಳು ಬರುತ್ತೆ. ನಾನು ಮೈಸೂರಲ್ಲಿ ನಾನು ಯಾವತ್ತೂ ಮನೆನ ನಾನು ಕಟ್ಟಲ್ಲ. ಇಟ್ ಇಸ್ ಓನ್ಲಿ ಅ ವೆರಿ ಕ್ಲಿಯರ್ ಇಂಡಿಕೇಶನ್ ದಟ್ ಐ ಆಮ್ ಓನ್ಲಿ ಇನ್ವೆಸ್ಟಿಂಗ್ ಆನ್ ಸೈಟ್ಸ್ ಆನ್ ಮೈಸೂರು. ಐ ವಿಲ್ ನೆವರ್ ಬಿಲ್ಡ್ ಹೌಸ್. ನನ್ನ ಪ್ರಾಫಿಟ್ಗೋಸ್ಕರನೇ ನಾನು ಸೈಟ್ನ ತೊಗೋತಾ ಇದ್ದೀನಿ ಅಂತಂದರೆ ಎಸ್, ದಿಸ್ ಅ ರೈಟ್ ಆ್ಯಂಡ್ ದ ಬ್ರೈಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನಾನು ಎಲ್ಲದೂ ಹೇಳಿದ್ದೀನಿ, ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ,
ಯಾಕೆ ಇದನ್ನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ, ಸೈಟ್ಗಳನ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ, ಕನೆಕ್ಟಿಂಗ್ ರೋಡ್ಗಳಿದೆ, ಡಾಂಬರೀಕರಣ ಆಗಿದೆ, ಈಗಾಗಲೇ 4 ಮನೆಗಳಿದೆ. ಸೊ ನಾಳೆ ಈ ದೊಡ್ಡ ಲೇಔಟು, ನಾನು ಈಗಾಗಲೇ ಹೇಳಿದೆ ಇಟ್ಸ್ ಮೋರ್ ದೆನ್ 100 acre ಲೇಔಟು. ಯಾಕೆ ನಾನು ಭಾಳಷ್ಟು ವೀಡಿಯೋಗಳು ಹೇಳ್ತೀನಿ, ಸೈಟ್ನ ಮಾಡೋದು, ಲೇಔಟ್ನ ಮಾಡೋದು ಭಾಳ ಟಫ್ ಜಾಬ್ ಆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದನ್ನು ಮೇಂಟೈನ್ ಮಾಡೋದು ಸಹ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ನೀವು ಸೈಟ್ನ ತೊಗೊಂಡಿದ್ದೀರಿ, ಫಾರ್ ಎಕ್ಸಾಂಪಲ್ ಸುವರ್ಣನಗರದಲ್ಲಿ ನಿಮ್ಮ ಸೈಟ್ ಇದೆ, ಯಾರಿಗೇ ನೀವು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಲು, ರಿಲೇಟಿವ್ಸು ಅಥವಾ ನಿಮ್ಮ ಕೊಲೀಗ್ಸ್ಗಳಿಗೆ ಯಾರಿಗಾರ ಹೇಳಿದಾಗ ಸುವರ್ಣನಗರ ಅಂದ ತಕ್ಷಣ ಗೊತ್ತಾಗುತ್ತೆ. ಯಾಕಂದರೆ ಮೋರ್ ದೆನ್ 100 acres ಇರುವಂಥದ್ದು ಭಾಳ ಜನಕ್ಕೆ ಗೊತ್ತಿರುತ್ತೆ, ಬೋಗಾದಿ ರೋಡಲ್ಲಿರುವಂತಹ ಸುವರ್ಣನಗರ ಎಲ್ಲಿದೆ ಅಂತ. ಸೊ ನಿಮಗೆ ಸೇಲ್ ಪ್ರಾಸ್ಪೆಕ್ಟಿವಲ್ಲಿ ಹೇಳಿದಾಗ, ಇಲ್ಲ ನಂತರ ಭಾಳಷ್ಟು ಜನ ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದವ್ರಿಗೂ ಹೇಳಿದ್ರು ಸಹ ನನ್ನ ಸೈಟು ಒಂದು ನಿವೇಶನ ಸೈಟ್ ನಂಬರ್ 1, ಸೈಟ್ ನಂಬರ್ 2, ಸೈಟ್ ನಂಬರ್ 3 ಅಥವಾ ಸೈಟ್ ನಂಬರ್ 100, 150 ಯಾವುದೋ ಒಂದು ಸೈಟು ನಂದು ಸುವರ್ಣನಗರದಲ್ಲಿದೆ, ಈ ಫೇಸಿಂಗಲ್ಲಿದೆ, ಈ ಡೈರೆಕ್ಷನ್ಲಿದೆ, ಅದ್ರ ಗೂಗಲ್ ಲೊಕೇಶನ್ ಇದು, ನಾನು ಸೇಲ್ ಮಾಡಬೇಕು ಅಂತ ಇದ್ದೀನಿ ಅಂತಲೂ ಸಹ ನಿಮಗೆ ಬಹಳಷ್ಟು ಜನ ಮುಂದೆ ಬಂದು ಅದನ್ನು ಕೊಳ್ಳಲಿಕ್ಕೆ ಬರ್ತಾರೆ. ಯಾಕಂದರೆ ದ ಬೌಂಡ್ರಿ ಈಸ್ ವೆರಿ ಹ್ಯೂಜ್, ಮೆನಿ ಪೀಪಲ್ ನೋ ದಿಸ್. ಹೇಗಿದೆ ಇಂಪ್ರೂವ್ಮೆಂಟ್ ಏನಾಗ್ತಾ ಇದೆ ಅಂದಾಗ, ಲಿಗ್ಯಾಲಿಟಿ ವೈಸ್ ಬಂದಾಗ ಭಾಳಷ್ಟು ಹಳೆಯ ಲೇಔಟ್ ಆಗಿದೆ, ಯಾವುದೇ ತರಹ ತೊಂದರೆ ತಾಪತ್ರಗಳು ಇಲ್ದಿರುವಂತಹ ಲೊಕ್ಯಾಲಿಟಿ ಆಗಿರುತ್ತೆ ಈ ಸುವರ್ಣನಗರ. ನಾನು ಚಿನ್ನದ ನಗರಿ ಅಂತ ಹೇಳಿದೆ, ಖಂಡಿತವಾಗ್ಲೂ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಮುಂಬರೋ ದಿವಸಗಳಿಗೆ ಯು ವಿಲ್ ಹ್ಯಾವ್ ಅ ಗುಡ್ ರಿಟರ್ನ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ ಟುಡೇಸ್ ರೇಟ್. ಫ್ಯೂಚರ್ಲಿ ಒಳ್ಳೆ ಮನೆಯೂ ಕಟ್ಕೋಬೇಕು, ನಿಯರ್ ಫ್ಯೂಚರ್ 5 ವರ್ಷಕ್ಕೋ 10 ವರ್ಷ ಅಂದರೂ ಸಹ ಯು ಕ್ಯಾನ್ ಕೀಪ್ ದಿಸ್ ಆಸ್ ಯರ್ ಟಾರ್ಗೆಟ್ ಲೊಕೇಶನ್. ಈ ವಿಡಿಯೋ ನೋಡ್ತಾ ಇದ್ದು ನಾನು ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಕೆಳಗೆ ಒಂದು ಕಾಲಮಲ್ಲಿ ನಾನು ಯಾವ ಸೈಟು ಸೇಲಿಗಿದೆ, ಅಂದರೆ ವಿತ್ ಸೈಟ್ ಇಸ್ ಫಾರ್ ಸೇಲ್, ವಾಟ್ ಈಸ್ ದ ಡೈಮೆನ್ಷನ್ ಆಫ್ ದ ಪ್ರಾಪರ್ಟಿ, ವಾಟ್ ಈಸ್ ದ ಫೇಸಿಂಗ್ ಆಫ್ ದ ಪ್ರಾಪರ್ಟಿ, ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್, ಎಲ್ಲವನ್ನು ನಾನು ಕ್ಲಿಯರಾಗಿ ನನ್ನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೊಕೇಶನ್ನ ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂದರೆ ಅದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಲೊಕೇಶನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಯಾಕಂದರೆ ಬಹಳ ದೊಡ್ಡ ಲೇಔಟ್ ಆಗಿರೋದ್ರಿಂದ ಹುಡುಕ್ಲಿಕ್ಕೂ ನಿಮಗೆ ತಕ್ಷಣ ಕಷ್ಟ ಆಗ್ಬೋದು. ಸೊ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ, ಗೂಗಲ್ ಲೊಕೇಶನ್ನ, ನೀವು ಬಂದಿಲ್ಲಿ ಸೈಟ್ನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೈಸೂರು ಸುವರ್ಣನಗರದಿಂದ ನಾನು ಸುಪ್ರೀಂದ್ರ ಸ್ವಾಮಿ ಇನ್ನೊಂದು ಲೇಔಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಪ್ಲೀಸ್